ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು, ನವೋದಯ ಎಕ್ಸಾಮ್ ಆಗಿರ್ಬೋದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಇಲ್ಲಿ ಉದ್ದ, ಕಾಲ ಆಗಿರ್ಬೋದು ಅಥವಾ ದ್ರವ್ಯರಾಶಿ ಮತ್ತು ಹಣ ವೇಗಗಳ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇವತ್ತು ನೀಡ್ತಾ ಇದ್ದೀನಿ. ಓಕೆ, ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಮೊದಲನೇ ಪ್ರಶ್ನೆ ನೋಡ್ಬೋದು. ಒಂದು 5 ರೂಪಾಯಿ ನೋಟಿನ ಬದಲಿ ಇದನ್ನು ಪಡೆದರೆ ಸರಿಯಾಗುವುದು. ಇಲ್ಲಿ ನೋಡ್ಬೋದು 5 ರೂಪಾಯಿ 5 ನೋಟುಗಳು, 25 ಪೈಸೆ 40 ನಾಣ್ಯಗಳು, 2 50 ಪೈಸೆ 10 ನಾಣ್ಯಗಳು, 25 ಪೈಸೆಯ 10 ನಾಣ್ಯಗಳು. ಇಲ್ಲಿ ಆನ್ಸರ್ ನೋಡೋಣ. ಇಲ್ಲಿ 5 ರೂಪಾಯಿ 5 ನಾಣ್ಯ ಅಂದರೆ ಇಲ್ಲಿ 5 ರೂಪಾಯಿ ಆಗುತ್ತೆ. ಆದರೆ ಅವ್ರು ಏನು ಹೇಳಿದ್ದಾರೆ, 5 ರೂಪಾಯಿ ನೋಟಿನ ಬದಲು ಅಂತ ಹೇಳಿದ್ದಾರೆ. ಇಲ್ಲಿ 5 ರೂಪಾಯಿ 5 ಅಂದರೆ 25 ರೂಪಾಯಿ ಆಗುತ್ತೆ. 25 ಪೈಸೆ 40 ನಾಣ್ಯಗಳು 2 ಅಂತ ಹೇಳಿದ್ದಾರೆ. ಇನ್ನು 50 ಪೈಸೆಯ 10 ನಾಣ್ಯಗಳು, ಇಲ್ಲಿ 25 ಪೈಸೆ 40 ನಾಣ್ಯ ಅಂದರೆ ಇಲ್ಲಿ 10 ರೂಪಾಯಿ ಆಗುತ್ತೆ, ಹಾಗಾಗಿ ಇದು ಆಗುವುದಿಲ್ಲ. ಇನ್ನು ನೆಕ್ಸ್ಟ್ 25 ಪೈಸೆ 10 ನಾಣ್ಯ ಅಂದರೆ ಇಲ್ಲಿ 25 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಇದು 2 ರೂಪಾಯಿ ಆಗುತ್ತೆ, ಹಾಗಾಗಿ ಇದು ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 50 ಪೈಸೆಯ 10 ನಾಣ್ಯಗಳು. ಇಲ್ಲಿ ನೋಡಿ 50 ಪೈಸೆಯ 10 ನಾಣ್ಯ ಅಂದರೆ ಇದು 5 ರೂಪಾಯಿ ಆಗುತ್ತದೆ. 50 10 500. ಸೊ ಅಲ್ಲಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಥರ್ಡ್ ಆಪ್ಷನ್ ಆಗುತ್ತದೆ. ನೀವು ನೆಕ್ಸ್ಟ್ ನೋಡ್ಬೋದು 300 ರೂಪಾಯಿ ಎಂದರೆ, ಇಲ್ಲಿ ನೋಡ್ಬೋದು 300 ರೂಪಾಯಿ ಅಂದರೆ ಇಲ್ಲಿ ಎಷ್ಟು ಪೈಸೆಗಳಿದಾವೆ ನೋಡ್ಬೋದು. ಇಲ್ಲಿ 1000 ಲಕ್ಷ ಅಂದರೆ 3 ಲಕ್ಷ ಪೈಸೆಗಳು. ಇಲ್ಲಿ 300 ಪೈಸೆ, 3000 ಪೈಸೆ, 30,000 ಪೈಸೆ. ಇಲ್ಲಿ ನಾವು 300 ರೂಪಾಯಿ ಎಂದಾಗ ಅದು ಪೈಸೆ ಅಂದರೆ ಎಷ್ಟಾಗುತ್ತೆ ನೋಡ್ಬೋದು. ಇಲ್ಲಿ ಇಂಟು ಮಾಡಿದರೆ ಗೊತ್ತಾಗುತ್ತೆ. ಸೊ ನೋಡಿ 3 ಒಂದಲೇ 3, ಇಲ್ಲಿ 2 ಜೀರೋ, ಇಲ್ಲಿ 2 ಜೀರೋ ಇದಾವೆ. ಸೊ ಇಲ್ಲಿ ನೋಡ್ಬೋದು 30,000 ಆಯಿತು. ಸೊ ಇಲ್ಲಿ 4ನೇ ಆಪ್ಷನ್ ಆಗುತ್ತದೆ. ನನ್ನ ಹತ್ತಿರ 1456ರಿಂದ 1476 ನಂಬರ್ವರೆಗೆ 500 ನೋಟುಗಳಿದ್ದರೆ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು? ಇಲ್ಲಿ ನೋಡ್ಬೋದು 1456 ಅಂತ ಹೇಳಿದ್ದಾರೆ ಅವರು. ಹಾಗಾದರೆ ಇಲ್ಲಿ ಎಷ್ಟು ನೋಟುಗಳಿದಾವೆ ಅವ್ರ ಹತ್ರ, ಮೊದಲು ಅದನ್ನು ತಿಳ್ಕೊಬೇಕಲ್ಲ. ಫಸ್ಟ್ ನೋಡ್ರಿ, ಇಲ್ಲಿ 1470 ಮೈನಸ್ 1456. ಸೊ ಇಲ್ಲಿ 4, ಇಲ್ಲಿ 1, ಇಲ್ಲಿ 0, ಇಲ್ಲಿ 0. ಓಕೆ, 14 ನೋಟುಗಳು ಅದಾವು. ಅವರು ಎಷ್ಟು? ಇಲ್ಲಿ 14 ನೋಟು. 14 ನೋಟು 500. ಸೊ ಇಲ್ಲಿ 14 ಇಲ್ಲಿ 70. ಇಲ್ಲಿ ನೋಡ್ಬೋದು ಈ 14ಕ್ಕೆ ನಾವು 500 ಗುಣಾಕಾರ ಮಾಡಿದರೆ 70 ಅಂದರೆ 7,000 ರೂಪಾಯಿ ಆಗುತ್ತೆ. ಸೊ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು 5 ಪೈಸೆ, 50 ಪೈಸೆ, ಅದೇ ರೀತಿ ಇಲ್ಲಿ ನೋಡ್ಬೋದು 500 ಪೈಸೆ ಪ್ಲಸ್ 5,000 ಪೈಸೆ ಎಷ್ಟಾಯಿತು ಅಂದಿದ್ದಾರೆ ಅವರು. ನೋಡ್ಬೋದು 5,000, 5,500, 5,550, 5,555. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡಿದರೆ ಇಲ್ಲಿ ಯಾವುದಾಗುತ್ತೆ? ಹಾಗಾದರೆ 3ನೇ ಆಪ್ಷನ್ ಆಗುತ್ತದೆ. ಇನ್ನು 47 ರೂಪಾಯಿ 5 ಪೈಸೆ ಪ್ಲಸ್ 9 ರೂಪಾಯಿ 90 ಪೈಸೆ ಪ್ಲಸ್ 4 ರೂಪಾಯಿ 4 ಪೈಸೆ. ಹಾಗಾದರೆ ಟೋಟಲ್ ಎಷ್ಟಾಯಿತು ಅಂದಿದ್ದಾರೆ ಅವರು. ಮೊದಲಿಗೆ ನಾವು ಇಲ್ಲಿ ರೂಪಾಯಿಗಳನ್ನು ಕೊಡಿಸೋಣ. ಇಲ್ಲಿ ನೋಡ್ಬೋದು 47, ನೆಕ್ಸ್ಟ್ 9, ಇಲ್ಲಿ ಎಷ್ಟಾಯಿತು? 56. 56 4 60 ರೂಪಾಯಿ ಆಯಿತು. ಇನ್ನು 60 ರೂಪಾಯಿಗೆ ಇಲ್ಲಿ ನೋಡ್ಬೋದು ಇಲ್ಲಿ 90 ಪೈಸೆ ಇದೆ, 95 ಇದೆ, 99 ಇದೆ. ಸೊ ನೋಡ್ಬೋದು 60 ಇಲ್ಲಿ ಎಷ್ಟಾಗುತ್ತೆ? 60.99 ಪೈಸೆ. ಸೊ ಇಲ್ಲಿದೆಯಲ್ಲ ಇದು, ಸಾರಿ ಇಲ್ಲಿದೆ ನೋಡಿ, ಬಿ ಆಪ್ಷನ್ ಇದೆಯಲ್ಲ. ಯಾಕಂದರೆ ರೂಪಾಯಿಗಳಲ್ಲಿ ನಾವು ಹೇಳ್ತೀವಿ, ಹಾಗಾಗಿ 60.99 ಆಗುತ್ತದೆ. ಸೊ ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಎಷ್ಟು ಉಳಿತು? 2 ಉಳಿತು. ಓಕೆ, ಇಲ್ಲಿ ನೋಡ್ಬೋದು 5. ಹಾಗಾದರೆ ಇಲ್ಲಿ 5,204 ರೂಪಾಯಿ 50 ಪೈಸೆ ಆಗುತ್ತದೆ. ಇಲ್ಲಿ ನೋಡ್ಬೋದು ಆನ್ಸರ್ಗಳನ್ನು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ? ಹಾಗಾದರೆ 2ನೇದಾಗುತ್ತೆ ನೋಡಿ. ಇನ್ನು ಇವುಗಳಲ್ಲಿ ಭಿನ್ನವಾದದ್ದು ಇಲ್ಲಿ 100 ರೂಪಾಯಿ, 500 ರೂಪಾಯಿ, 150 ರೂಪಾಯಿ, 50 ರೂಪಾಯಿ. ಇಲ್ಲಿ ಭಿನ್ನವಾದದ್ದು ಅಂದರೆ ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ನೋಟುಗಳಿವೆ. 100ರದ್ದು, 500, 50ರದ್ದು. ಬಟ್ 150 ಇದೆಯಲ್ಲ, ಇದು ನೋಟ್ ಇಲ್ಲ, ಹಾಗಾಗಿ ಇದು ಆಗುತ್ತೆ ಆನ್ಸರ್. ದರವನ್ನು ಇದರಲ್ಲಿ ಹೇಳಲಾಗುವುದು ಕಿಲೋಗ್ರಾಮ್, ಕಿಲೋಮೀಟರ್, ಕಿಲೋಗ್ರಾಮ್, ಕ್ವಿಂಟಲ್, ಹಣ. ಯಾವಾಗಲೂ ದರವನ್ನು ನಾವು ಇಲ್ಲಿ ಹಣದಲ್ಲಿ ಹೇಳುತ್ತೀವಿ, ಹಾಗಾಗಿ ಸೊ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು 10 ಸೆಂಟಿಮೀಟರ್ ಅಂದರೆ 100 ಮೀಟರ್, 1 ಮಿಲಿಮೀಟರ್ ಮತ್ತು 1000 ಮೀಟರ್, 100 ಮಿಲಿಮೀಟರ್. ಇಲ್ಲಿ ನೋಡ್ಬೋದು 10 ಮಿಲಿಮೀಟರ್ = 1 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ 10 ಸೆಂಟಿಮೀಟರ್ ಎಷ್ಟಾಗುತ್ತೆ ನೋಡ್ಬೋದು. ಇಲ್ಲಿ 10 ಮಿಲಿಮೀಟರ್ = 10 ಮಿಲಿಮೀಟರ್ = 1 ಸೆಂಟಿಮೀಟರ್ ಆಗುತ್ತೆ. 1 cm 1 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ
10 ಸೆಂಟಿಮೀಟರ್ ಅಂದರೆ ಎಷ್ಟಾಯಿತು? 10 ಹತ್ತಲೇ 100 ಆಯಿತು, ಅಂದರೆ 100 ಮಿಲಿಮೀಟರ್ ಆಗುತ್ತದೆ. ಸೊ ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಇವುಗಳಲ್ಲಿ ಈ ಮಾನವು ಅತಿ ದೊಡ್ಡದು ಕಿಲೋಮೀಟರ್, ಮಿಲಿಮೀಟರ್, ಮೀಟರ್ ಹಾಗೂ ಹೆಕ್ಟೋಮೀಟರ್ ಅಂತಿದೆ. ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಮಾನ ಯಾವುದು ಅಂದರೆ ಇಲ್ಲಿ ಕಿಲೋಮೀಟರ್ ಆಗುತ್ತದೆ, ಇದು ದೊಡ್ಡದು ಆಗುತ್ತೆ. ಇನ್ನು ಅಂತರವನ್ನು ಇದರಲ್ಲಿ ಅಳೆಯಲಾಗದು ಅಂದಿದ್ದಾರೆ ಅವರು. ಲೀಟರ್, ಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್ ಅಂದಿದ್ದಾರೆ. ಅಂತರವನ್ನು ನಾವು ಇಲ್ಲಿ ಲೀಟರ್ಗಳಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ರಟ್ಟಿನ ದಪ್ಪವನ್ನು ಇದರಲ್ಲಿ ಅಳೆಯುತ್ತಾರೆ. ಸೆಂಟಿಮೀಟರ್, ಕಿಲೋಮೀಟರ್, ಹೆಕ್ಟೋಮೀಟರ್, ಮಿಲಿಮೀಟರ್ ಅಂತಿದೆ. ಇಲ್ಲಿ ರಟ್ಟಿನ ದಪ್ಪವನ್ನು ಇದರಲ್ಲಿ ಅಳೆಯುತ್ತಾರೆ ಅಂತ ಹೇಳಿದ್ದಾರೆ ಅವರು. ನಾವಿಲ್ಲಿ ಸೆಂಟಿಮೀಟ್ರಲ್ಲಿ ಅಳಿಬಹುದು ಅಥವಾ ಮಿಲಿಮೀಟ್ರಲ್ಲಿ ಅಳಿಬಹುದು, ಬಟ್ ಹೆಕ್ಟೋಮೀಟರ್, ಕಿಲೋಮೀಟರ್ ಆಗುವುದಿಲ್ಲ. ಸೊ ಇಲ್ಲಿ 14ನೇದು ಇದೆಯಲ್ಲ ಅದು ಮೊದಲನೇ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಸೌರ ಒಲೆಯ ಬೆಲೆ 345.50, ಆದರೆ ಅಂತಹ 10 ಒಲೆಗಳ ಬೆಲೆ ಈ 345.50ಕ್ಕೆ 10ರಿಂದ ಗುಣಾಕಾರ ಮಾಡಿದರೆ ಅದು ಅಲ್ಲಿ ಎಷ್ಟು ಅಂದರೆ 3455 ಬರುತ್ತದೆ. ಹಾಗಾಗಿ ಎರಡನೇ ಆಪ್ಷನ್ ಆಗುತ್ತೆ ನೋಡಿ. ಇನ್ನು ಶಿವಯೋಗಿಯ ಹತ್ತಿರ 7,000 ರೂಗಳಿವೆ. ಅವನು 450 ರೂಗೆ ಒಂದು ರೇಡಿಯೋವನ್ನು ಮತ್ತು 1,345.50 ಕೊಟ್ಟು ಬಟ್ಟೆಯನ್ನು ಕೊಂಡರೆ ಅವನ ಹತ್ತಿರ ಉಳಿಯುವ ಹಣ ಎಷ್ಟು? ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ನಾವು 1,345ಕ್ಕೆ 450 ಕೂಡಿಸ್ಬೇಕು. ಫಸ್ಟು ನೋಡ್ಬೋದು 1,345.50ಗೆ ಇಲ್ಲಿ 450 ಕೂಡಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು 5 0, ಇಲ್ಲಿ 5, ಇಲ್ಲಿ 9, ಇಲ್ಲಿ 7. ಸೊ ಇಲ್ಲಿ 1795.50 ಖರ್ಚಾಯಿತು. ಹಾಗಾದರೆ 7,000 ರೂಪಾಯಿದಲ್ಲಿ ನೋಡ್ಬೋದು, 7,000 ರೂಪಾಯಿದಲ್ಲಿ ಇಲ್ಲಿ 1795.50 ಖರ್ಚಾಯಿತು. ಸೊ ಹಾಗಾದರೆ ಆನ್ಸರ್ ಎಷ್ಟು ಬರ್ತದೆ? ಇಲ್ಲಿ ನೋಡ್ಬೋದು 0, ಇಲ್ಲಿ 5, ಇಲ್ಲಿ 4, ಇಲ್ಲಿ 0, ಇಲ್ಲಿ 2, ಇಲ್ಲಿ 6. ಸೊ ಹಾಗಾದರೆ ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಎಷ್ಟು ಉಳಿತು? 2 ಉಳಿತು. ಓಕೆ, ಇಲ್ಲಿ ನೋಡ್ಬೋದು 5. ಹಾಗಾದರೆ ಇಲ್ಲಿ 5,204 ರೂಪಾಯಿ 50 ಪೈಸೆ ಆಗುತ್ತದೆ. ಇಲ್ಲಿ ನೋಡ್ಬೋದು ಆನ್ಸರ್ಗಳನ್ನು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ? ಹಾಗಾದರೆ ಎರಡನೇದಾಗುತ್ತೆ ನೋಡಿ. ಇನ್ನು ಇವುಗಳಲ್ಲಿ ಭಿನ್ನವಾದದ್ದು ಇಲ್ಲಿ 100 ರೂಪಾಯಿ, 500 ರೂಪಾಯಿ, 150 ರೂಪಾಯಿ, 50 ರೂಪಾಯಿ. ಇಲ್ಲಿ ಭಿನ್ನವಾದದ್ದು ಅಂದರೆ ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ನೋಟುಗಳಿವೆ. 100ರದ್ದು, 500, 50ರದ್ದು. ಬಟ್ 150 ಇದೆಯಲ್ಲ, ಇದು ನೋಟ್ ಇಲ್ಲ. ಹಾಗಾಗಿ ಇದು ಆಗುತ್ತೆ ಆನ್ಸರ್. ದರವನ್ನು ಇದರಲ್ಲಿ ಹೇಳಲಾಗುವುದು ಕಿಲೋಗ್ರಾಮ್, ಕಿಲೋಮೀಟರ್, ಕಿಲೋಗ್ರಾಮ್, ಕ್ವಿಂಟಲ್, ಹಣ. ಯಾವಾಗಲೂ ದರವನ್ನು ನಾವು ಇಲ್ಲಿ ಹಣದಲ್ಲಿ ಹೇಳುತ್ತೀವಿ. ಹಾಗಾಗಿ ಸೊ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು 10 ಸೆಂಟಿಮೀಟರ್ ಅಂದರೆ 100 ಮೀಟರ್, 1 ಮಿಲಿಮೀಟರ್ ಮತ್ತು 1000 ಮೀಟರ್, 100 ಮಿಲಿಮೀಟರ್. ಇಲ್ಲಿ ನೋಡ್ಬೋದು 10 ಮಿಲಿಮೀಟರ್ = 1 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ 10 ಸೆಂಟಿಮೀಟರ್ ಎಷ್ಟಾಗುತ್ತೆ ನೋಡ್ಬೋದು. ಇಲ್ಲಿ 10 ಮಿಲಿಮೀಟರ್ = 10 ಮಿಲಿಮೀಟರ್ = 1 ಸೆಂಟಿಮೀಟರ್ ಆಗುತ್ತೆ. 1 cm 1 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ 10 ಸೆಂಟಿಮೀಟರ್ ಅಂದರೆ ಎಷ್ಟಾಯಿತು? 10 ಹತ್ತಲೇ 100 ಆಯಿತು, ಅಂದರೆ 100 ಮಿಲಿಮೀಟರ್ ಆಗುತ್ತದೆ. ಸೊ ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಇವುಗಳಲ್ಲಿ ಈ ಮಾನವು ಅತಿ ದೊಡ್ಡದು ಕಿಲೋಮೀಟರ್, ಮಿಲಿಮೀಟರ್, ಮೀಟರ್ ಹಾಗೂ ಹೆಕ್ಟೋಮೀಟರ್ ಅಂತಿದೆ. ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಮಾನ ಯಾವುದು ಅಂದರೆ ಇಲ್ಲಿ ಕಿಲೋಮೀಟರ್ ಆಗುತ್ತದೆ, ಇದು ದೊಡ್ಡದು ಆಗುತ್ತೆ. ಇನ್ನು ಅಂತರವನ್ನು ಇದರಲ್ಲಿ ಅಳೆಯಲಾಗದು ಅಂದಿದ್ದಾರೆ ಅವರು. ಲೀಟರ್, ಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್ ಅಂದಿದ್ದಾರೆ. ಅಂತರವನ್ನು ನಾವು ಇಲ್ಲಿ ಲೀಟರ್ಗಳಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ರಟ್ಟಿನ ದಪ್ಪವನ್ನು ಇದರಲ್ಲಿ ಅಳೆಯುತ್ತಾರೆ. ಸೆಂಟಿಮೀಟರ್, ಕಿಲೋಮೀಟರ್, ಹೆಕ್ಟೋಮೀಟರ್, ಮಿಲಿಮೀಟರ್. ಇಲ್ಲಿ ರಟ್ಟುಗಳ ದಪ್ಪವನ್ನು ನಾವು ಇಲ್ಲಿ ಮಿಲಿಮೀಟರ್ಗಳಲ್ಲಿ ಅಳೆಯುತ್ತೇವೆ. ಸೊ 4ನೇ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 4 ಮೀಟರ್ 50 ಸೆಂಟಿಮೀಟರ್, 13 ಮೀಟರ್ 5 ಸೆಂಟಿಮೀಟರ್, 55 ಮೀಟರ್ 55 ಸೆಂಟಿಮೀಟರ್ಗಳ ಮೊತ್ತ ಅಂದರೆ ಕೂಡಿಸ್ಬೇಕು. ಇಲ್ಲಿ ನೋಡ್ಬೋದು 4, 13, 17 ಆಯಿತು. ಇಲ್ಲಿ 55, 58, 68, 72 ಆಯಿತು. 72 ಪ್ಲಸ್ ಇಲ್ಲಿ ನೋಡ್ಬೋದು, ಇಲ್ಲಿ 55 ಇದೆ, ಇಲ್ಲಿ 50 ಇದೆ, 105, 105 1 5 110. ಅಂದರೆ ಇಲ್ಲಿ 72 ಪ್ಲಸ್ 110 ಅಂದರೆ ಇಲ್ಲಿ 1.0 ಅನ್ಕೋಬೇಕು. ಅಂದರೆ 73.10 ಅಥವಾ 1. ಇಲ್ಲಿ ನೋಡ್ಬೋದು 73 ಆನ್ಸರ್ ನೋಡ್ತಾ ಹೋದರೆ 73 ಮೀಟರ್, 73.1 ಮೀಟರ್, 731 ಮೀಟರ್,
73.01 ಮೀಟರ್. ನಾನು ಆಗಲೇ ಹೇಳಿದಾಗ ಇಲ್ಲಿ 72ಕ್ಕೆ 1 ಕೂಡಿಸಿದ್ರೆ 73 ಪ್ಲಸ್ 1 0 ಅಥವಾ 1 ಅಂತ ಹೇಳಿದೆ. ಸೊ ಇಲ್ಲಿ ಎರಡನೇದು ಆಪ್ಷನ್ ಆಗುತ್ತದೆ. ಇನ್ನು 4170 ಮೀಟರ್ ಅಂದರೆ ಇಲ್ಲಿ ನೋಡ್ಬೋದು 4 ಕಿಲೋಮೀಟರ್, 4.17 ಮೀಟರ್, 4.170 ಕಿಲೋಮೀಟರ್, 41.70 ಕಿಲೋಮೀಟರ್. ಇಲ್ಲಿ 4170 ಮೀಟರ್ಗೆ 4.170 ಕಿಲೋಮೀಟರ್ ಆಗುತ್ತದೆ. ಸೊ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ಉದ್ದಳತೆಯ ಅತಿ ಚಿಕ್ಕ ಮೂಲಮಾನ ಇದಾಗಿದೆ, ಸೆಂಟಿಮೀಟರ್, ಕಿಲೋಮೀಟರ್, ಮೀಟರ್, ಮಿಲಿಮೀಟರ್. ಇಲ್ಲಿ ಬಹಳ ಚಿಕ್ಕದು ಯಾವುದು ಅಂದರೆ ಇಲ್ಲಿ ಮಿಲಿಮೀಟರ್ ಆಗುತ್ತದೆ. ಸೊ ನಾಲ್ಕನೇ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ 4 ಕಿಲೋಮೀಟರ್ 500 ಮೀಟರ್ ಪ್ಲಸ್ 7 ಕಿಲೋಮೀಟರ್ 800 ಮೀಟರ್ ಇದರ ಬೆಲೆ ಹೊಂದಿದ್ದಾರೆ. 4 7 11 ಆಯಿತು ಮತ್ತು ಇಲ್ಲಿ 7 5 12 ಅಂದರೆ 12 ಪಾಯಿಂಟ್ ಇಲ್ಲಿ 2 ಅಥವಾ ಟೋಟಲ್ ಆಗಿ ಹೇಳೋದಾದರೆ ನೋಡ್ಬೋದು 4 7 11 ಕಿಲೋಮೀಟರ್ ಆಯಿತು. 11 ನೆಕ್ಸ್ಟ್ ಇಲ್ಲೇ ನೋಡ್ಬೋದು 800 500 1300 ಇಲ್ಲಿ 11 ಪ್ಲಸ್ ಎಷ್ಟು ಈ ಒಂದು ಇದಕ್ಕೆ ಬಂತು ಅಂದರೆ ಇಲ್ಲಿ 12 ಆಯಿತು. ಸೊ ಇಲ್ಲಿ ಎಷ್ಟು ಉಳಿತು 300 ಉಳಿತದೆ. ಹಾಗಾಗಿ ಇಲ್ಲಿ ಎಷ್ಟಾಯಿತು 12 ಕಿಲೋಮೀಟರ್ 300 ಮೀಟರ್ ಆಗುತ್ತದೆ. ನೋಡ್ಬೋದು ಇಲ್ಲಿ 4 7 11 ಕಿಲೋಮೀಟರ್. ಅದು ಮತ್ತು ನೆಕ್ಸ್ಟ್ ಇಲ್ಲಿ 8 5 13 ಇದೆ. ಇದರಲ್ಲಿ 1000 ಮೀಟರ್ 1 ಕಿಲೋಮೀಟರ್ ಆಗುತ್ತೆ. ಅದೊಂದು ಇದರಲ್ಲಿ ಬಂದರೆ 12 ಕಿಲೋಮೀಟರ್ ಆಯಿತು. ಉಳಿದಿರೋದು 300 ಮೀಟರ್. ಸೊ ಹಾಗಾಗಿ 12 ಕಿಲೋಮೀಟರ್ 300 ಮೀಟರ್ ಮೂರನೇ ಆಪ್ಷನ್ ಆಗುತ್ತದೆ. ಇವುಗಳಲ್ಲಿ ಇದನ್ನು ಹೊಂದಿಸಿ ಬರೆದಿದೆ. 5 ಕಿಲೋಮೀಟರ್ 500 ಮೀಟರ್, 5 ಕಿಲೋಮೀಟರ್ 50,000 ಮಿಲಿಮೀಟರ್, 5 ಕಿಲೋಮೀಟರ್ 50,000 ಸೆಂಟಿಮೀಟರ್, 5 ಕಿಲೋಮೀಟರ್ 5,000 ಮೀಟರ್. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆಗುತ್ತದೆ. ಇಲ್ಲಿ ನೋಡ್ಬೋದು 7 ಲೀಟರ್ ಅಂದರೆ ಇಲ್ಲಿ 7,000 ಮಿಲಿಲೀಟರ್, 700 ಮಿಲಿಲೀಟರ್, 70 ಕಿಲೋ ಲೀಟರ್, 7,000 ಸೆಂಟಿಲೀಟರ್. ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ನೋಡ್ಬೋದು. ಸೊ ಇದು ಆಗುತ್ತದೆ 7,000 ಮಿಲಿಲೀಟರ್. ಇವುಗಳ ಸಾಮರ್ಥ್ಯದ ಅತಿ ಚಿಕ್ಕ ಮೂಲಮಾನ ನೋಡು ಲೀಟರ್, ಸೆಂಟಿಮೀಟರ್, ಮಿಲಿಲೀಟರ್, ಡೆಕಾಲೀಟರ್. ಇವುಗಳ ಸಾಮರ್ಥ್ಯದ ಅತಿ ಚಿಕ್ಕ ಮೂಲಮಾನ ಅಂದಿದ್ದಾರೆ ಅವರು. ಇಲ್ಲಿ ಲೀಟರ್ ದೊಡ್ಡದಾಗ್ತದೆ ಮತ್ತು ಇಲ್ಲಿ ಸೆಂಟಿಮೀಟರ್ ದೊಡ್ಡದಾಗುತ್ತೆ, ಡೆಕಾಲೀಟರ್ ಕೂಡ ದೊಡ್ಡದಾಗುತ್ತೆ. ಬಟ್ ಮಿಲಿಲೀಟರ್ ಇದೆಲ್ಲ ಪೂರ ಚಿಕ್ಕದಾಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂದರೆ ಎರಡನೇದು ಆಗುತ್ತದೆ. ಇನ್ನು ಹಾಲನ್ನು ಇದರಲ್ಲಿ ಅಳೆಯಲಾಗೋದು ಲೀಟರ್, ಕಿಲೋ ಲೀಟರ್, ಮಿಲಿಲೀಟರ್, ಕಿಲೋಮೀಟರ್. ಸೊ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇದರಲ್ಲಿ ಅಳೆಯಲಿಕ್ಕೆ ಆಗುವುದಿಲ್ಲ. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ಆಗುತ್ತದೆ.